ಹಾಯ್ ಫ್ರೆಂಡ್ಸ್, ಇದು ಸ್ವೀಟ್, ಇದು ಶೀರ್ ಕುರ್ಮಾ ಅಂತ ಹೇಳ್ಬಿಟ್ಟು ನಾರ್ತ್ ಸೈಡೆಲ್ಲ ತುಂಬ ಫೇಮಸ್ ಅಂತಿದು. ಕುಕ್ಕರಲ್ಲಿ ಸ್ವಲ್ಪ ಹಾಲನ್ನ ಚೆನ್ನಾಗಿ ವೆಯ್ಟ್ ಇಟ್ಬಿಟ್ಟು ಕೂಗಿಸ್ಬಾರ್ದು, ಆದರೆ ಚೆನ್ನಾಗಿ ಹಾಲು ಕಾಯಬೇಕು. ಇನ್ನೂ ಒಂದು ಕುಕ್ಕರಲ್ಲಿ ಮಿಲ್ಕ್ ಮೇಡ್ನೂ ಒಂದು 2-3 ವಿಸಿಲ್ವರೆಗೂ ಕೂಗಿಸ್ಕೋಬೇಕು. ಡ್ರೈ ಫ್ರೂಟ್ಸನ್ನ ಬಾದಾಮಿ, ಪಿಸ್ತಾ, ಗೋಡಂಬಿ, ಒಣದ್ರಾಕ್ಷಿ, ಚಿರೋಂಜಿ ಅಂತ ಒಂದು ಬೀಜ ಸಿಗುತ್ತೆ, ಡ್ರೈ ಫ್ರೂಟ್ಸ್ ಇದೆ, ಅದನ್ನು ಹಾಕಿ ಚೆನ್ನಾಗಿ ತುಪ್ಪದಲ್ಲೆಲ್ಲ ಹುರ್ಕೋಬೇಕು. ಚೆನ್ನಾಗಿ ಹುರಿದಾದ್ಮೇಲೆ ಅದೊಂದು ಪಕ್ಕಕ್ಕೆ ಇಟ್ಕೋಬೇಕು. ನೋಡಿ, ಈಗ ನಾವು ಮಿಲ್ಕ್ ಮೇಡ್ನ ಸ್ಟೀಮಲ್ಲಿ ಕೂಗ್ಸಿರ್ತೀವಲ್ವ, ಅದು ನೋಡಿ ಕಲರ್ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಮಗಿದೆ ಈಗ ಸ್ವೀಟ್ ಕೊಡ್ತಾ ಇರೋದು. ಬೆಲ್ಲ ಸಕ್ಕರೆ ಎಲ್ಲ ಯಾವುದು ನಾವು ಸೇರಿಸ್ಕೊತಾ ಇಲ್ಲ. ಚೆನ್ನಾಗಿ ಕಲಸಿಟ್ಕೋಬೇಕು. ನೋಡಿ, ಚೆನ್ನಾಗಿ ಕಲಸಿ ಗಂಟು ಬೀಳ್ದಿರ ಚೆನ್ನಾಗಿ ಕಲಿಸ್ಕೋಬೇಕು. ಅದನ್ನು 1-2 ನಿಮಿಷ ಹಾಗೆ ಕಲಿಸ್ತಾ ಇದ್ದಾಗ ಚೆನ್ನಾಗಿರುತ್ತೆ. ಅದು ನೋಡಿ ಕಲರು ಚೇಂಜ್ ಆಗಿರುತ್ತೆ ಕುಕ್ಕರಲ್ಲಿ ನಾವು ಕಾಯಿಸಿರೋದ್ರಿಂದ. ಏಲಕ್ಕಿ ಪುಡಿ ಮತ್ತು ಈ ಡ್ರೈ ಫ್ರೂಟ್ಸ್ ಎಲ್ಲ ನಾವು ಹುರಿದಿರ್ತೀವಲ್ವ, ಸೇಮಿಯಾನು ಸಣ್ಣದಾಗಿರೋ ಸೇಮಿಯಾ ಸಿಗುತ್ತೆ ನೋಡಿ, ಅದು ಎಲ್ಲ ಹುರಿದಿಟ್ಟಿರ್ತೀವಲ್ಲ ಅದನ್ನೆಲ್ಲ ಸೇರಿಸಿ ನೋಡಿ ಈ ಥರ ಇರುತ್ತೆ. ಆ ಚಿರೋಂಜಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಎತ್ತು ಕಾಣಿಸುತ್ತೆ, ತಿನ್ನೋಕ್ಕೂ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಅದು. ಮತ್ತು ನೋಡಿ, ಶೀರ್ ಕುರ್ಮಾ ರೆಡಿ ಆಯ್ತು. ಈಗ 1-2 ನಿಮಿಷ ಇದೆಲ್ಲ ಹಾಕಿದ್ಮೇಲೆ ಕುದಿಸ್ಬಿಡ್ಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ತಿನ್ನೋದಕ್ಕೂ ಸ್ವೀಟ್ ಇದು. ಥ್ಯಾಂಕ್ ಯು. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.